ಸೌಜನ್ಯ ಸಾವಿನ ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಕಂಪ ಇದೆ. ಆ ಹೆಣ್ಣು ಮಗಳ ಬಗ್ಗೆ, ಆ ಇಡೀ ಕುಟುಂಬದ ಬಗ್ಗೆ ಸಹಾನುಭೂತಿ ಇದೆ. ಮುಂದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಬಾರದು ಅನ್ನುವಂತ ಎಚ್ಚರಿಕೆಯೂ ಕೂಡ ಈ ಸಮಾಜದಲ್ಲಿದೆ. ಆದ್ರೆ ಈ ವಿಷಯವನ್ನ ಇಟ್ಟುಕೊಂಡು ಧರ್ಮಸ್ಥಳದ ಬಗ್ಗೆ, ಪೂಜ್ಯ ಕಾವಂದರ ಬಗ್ಗೆ ನಿರಂತರವಾದಂತ ಅವಹೇಳನಗಳನ್ನ ಸಾಕಷ್ಟು ಜನ ಪದೇ ಪದೇ ಮಾಡ್ತಾ ಒಂದು ಸಂಶಯವನ್ನ ಹುಟ್ಟಿಸುವಂತ ಪ್ರಯತ್ನದಲ್ಲಿ ಕೆಲವು ದಿನಗಳಲ್ಲಿ ಅವರು ಯಶಸ್ಸನ್ನ ಕಂಡಿದ್ರು. ನಾನು ಈ ಸಭೆಯ ಮುಖಾಂತರ ಆಗ್ರಹವನ್ನ ಮಾಡುವಂತದ್ದು, ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಮತ್ತು ಧರ್ಮಸ್ಥಳಕ್ಕೆ SIT ತನಿಖೆಯ ಸರ್ಟಿಫಿಕೇಟಿನ ಅಗತ್ಯ ಇಲ್ಲ. ಸಮಾಜ ಸರ್ಟಿಫಿಕೇಟ್ ಅನ್ನ ಕೊಟ್ಟಾಗಿದೆ ಅವರಿಗೆ. ಯಾವುದೋ ತನಿಖಾ ಏಜೆನ್ಸಿಗಳು ಕಾವಂದರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಕ್ಲೀನ್ ಚೀಟ್ ಅನ್ನ ಕೊಡುವಂತ ಅಗತ್ಯ ಇರೋದಕ್ಕೆ ನಾವು ನಿರೀಕ್ಷೆನೆ ಮಾಡ್ತಾ ಇಲ್ಲ. ಧರ್ಮಸ್ಥಳವನ್ನ ಇವತ್ತು ನಿನ್ನೆಯಿಂದ ನಾವು ನೋಡ್ತಾ ಇರೋದಲ್ಲ. ಧರ್ಮಸ್ಥಳದ ಚಟುವಟಿಕೆಯನ್ನ ಸಾವಿರಾರು ಜನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೇವೆ. ಒಂದು ಧರ್ಮಸ್ಥಳದ ಕಾರಣಕ್ಕೆ ಆರ್ಥಿಕ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ನಡುವೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ.